ನಿಮ್ಮ ಇಷ್ಟು ಮಾತಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿರ್ತೀರ ಅಂತ ನಂಬ್ತೀನಿ ನಾನು ಬಂದು ಮನೆಗೆ ಹೋಗಿರಲಿಲ್ಲ, ಬ್ಯಾಂಗ್ಳೂರಿಂದ ಗಾಡಿ ತೊಗೊಂಬಂದಿದ್ನಲ್ಲ, ಡೈರೆಕ್ಟ್ ಬಂದು ಮನೆಗೆ ಹೋಗಿರಲಿಲ್ಲ. ಮನೇಲಿ ಬಂದು ನೆಟ್ವರ್ಕ್ ಕಡಿಮೆನಾ ಸ್ವಲ್ಪ, ಅದಕ್ಕೋಸ್ಕರ ವೀಡಿಯೋ ಏನೂ ಹಾಕೋಕ್ಕಾಗಲ್ಲ, ನನಗೆ ಎಡಿಟ್ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಮನೆಗೆ ಹೋಗಿರಲಿಲ್ಲ. ಡೈರೆಕ್ಟ್ ಬ್ಯಾಂಗ್ಳೂರಿಂದ ಬಂದು ವಿರಾಜಪೇಟೆಯಲ್ಲಿದ್ದೆ. ವಿರಾಜಪೇಟೆಲಿ ಮಾವನ ಮನೇಲಿದ್ದೆ ನಾನು, ಅದಕ್ಕೋಸ್ಕರ ಹೋಗಿರಲಿಲ್ಲ. ಇವಾಗ 2 ದಿನ ನೆನ್ನೆ ರಿಟರ್ನ್ ಹೋಗೋಣ ಅಂತಿದ್ದೆ, ಮತ್ತು ಮಾಮ ಬಿಡಲಿಲ್ಲ. ಇರೋ 1 ದಿನ ಇದ್ಬಿಟ್ಟು 2 ದಿನ ಇದ್ಬಿಟ್ಟು ಹೋಗಿ ಬಂದರು, ಅದಕ್ಕೋಸ್ಕರ ಹೋಗಿರಲಿಲ್ಲ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕೋಕ್ಕೋಸ್ಕರ ಏನಾದರೂ ಟ್ರೈ ಮಾಡಬೇಕಲ್ಲ. ಇವಾಗ ನಂಗೆ ಕಂಟೆಂಟ್ ಸಿಗುತ್ತೋ ಬಿಡುತ್ತಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಏನಾದರೂ ಒಂದು ಮಾಡೋಣ. ಸುಮ್ಮನೆ ಒಟ್ಟಿನಲ್ಲಿ ವೀಡಿಯೋ ಅಂತೂ ಕನ್ಸಿಸ್ಟೆನ್ಸಿಯಾಗಿ ಹಾಕಬೇಕು, ಅಟ್ಲೀಸ್ಟ್ ವಾರಕ್ಕೆ 2 ವೀಡಿಯೋ ಆದರೂ ಹಾಕಬೇಕು ಅಂತ ಹೋಗ್ತಾ ಇದ್ದೀನಿ. ಅಲ್ಲೋಗಿ ನೆಟ್ವರ್ಕ್ ಇರಲ್ಲ, ಹೆಂಗಾದ್ರು ಅಡ್ಜಸ್ಟ್ ಮಾಡಿ ಏನಾದ್ರು ಮಾಡಿ ಎಡಿಟ್ ಮಾಡಬೇಕಷ್ಟೇ. ಆ್ಯಕ್ಚುಲಿ ಈ ರೈಡಿಂಗ್ ಗೇರ್ಸು, ಕ್ಯಾಮರಾ ಇದೆಲ್ಲ ಹಾಕೊಂಡು ಓಡಿಸಿದ್ರೆ ಎಲ್ಲರೂ ನೋಡ್ತಾರೆ, ಅದೊಂಥರ ನಮಗೊಂಥರ ಖುಷಿ. ನಮ್ಮ ಲುಕ್ ಬಂದು ಡಿಫ್ರೆಂಟ್ ಆಗಿರುತ್ತೆ ಅದು ನೋಡೋಕ್ಕೆ. ಗಾಡಿ ಬೇರೆ ಕ್ಲೀನ್ ಆಗಿರುತ್ತಲ್ಲ. ನಾನು ಅಂತಲ್ಲ, ಆಲ್ಮೋಸ್ಟ್ ಬಂದು ಬಾಯ್ಸು ಎಲ್ಲಿಗೆ ಹೋಗ್ಬೇಕಾದ್ರೂ ಸರಿನೇ ಅವ್ರು ಮೇಕಪ್ ಮಾಡ್ಕೋತಾರೋ ಗೊತ್ತಿಲ್ಲ, ಗಾಡಿನಂತೂ ಫ್ರೆಶ್ ಆಗಿ ಇಟ್ಟಿರ್ತಾರೆ. ಅದ್ರಲ್ಲಿ ನಾನು ಒಂದು ಟೈಪ್, ಗಾಡಿ ಅಂತೂ ಫ್ರೆಶ್ ಆಗಿರಬೇಕು. ಆ್ಯಕ್ಚುಲಿ ಮನೇಲಿ ನಮ್ಮದು ರೆಗ್ಯುಲರ್ ವೀಡಿಯೋಸ್ ನೋಡೋರು ಗೊತ್ತಿರ್ಬೋದು, ಮೇ ಬಿ ನಮ್ಮ ಬ್ಲ್ಯಾಕಿನ ಮೇ ಬಿ ನಾನು ರೆಗ್ಯುಲರ್ ವೀಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರ್ಬೋದು. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೆ ನಾನು, ಒಂದು ಇಂಟ್ರೊಡಕ್ಷನಲ್ಲಿ ಬಂದಿದ್ರು ಅವರು, ಬ್ಲ್ಯಾಕಿ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಂತೆ ಮನೇಲಿ, ಊಟನೂ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂತೆ. ನಾನು ಆ್ಯಕ್ಚುಲಿ ಬರ್ಬೇಕಾದ್ರೆ ಅವ್ರು ನೋಡಿದ್ರು, ನಾನು ಎಲ್ಗೋ ಹೋಗೋದನ್ನ ಒಟ್ನಲ್ಲಿ ನೋಡಿದ್ರು. ನೋಡಿಲ್ಲ ಅಂದರೆ ಹಂಗೆ ಸುಮ್ಮನೆ ಇದ್ಬಿಡ್ತಾರೆ. ನಾನು ಹೊರಗೆ ಬರೋದನ್ನ ನೋಡ್ಬಿಟ್ರಾ, ಆಮೇಲೆ ಅದಾದಮೇಲೆ 2 ದಿನ ಆಯಿತು ನಾನು ಇನ್ನೂ ಮನೆಗೆ ಹೋಗಿಲ್ಲಲ್ಲ, ಊಟ ಏನು ಮಾಡೇ ಇಲ್ವಂತೆ, ವೆಯ್ಟಿಂಗ್ ಅಂತೆ. ಯಾವುದೇ ಕಾರ್ ಬಂದ್ರೂ ಸರಿ, ಯಾವುದೇ ಬೈಕ್ ಬಂದ್ರೂ ಸರಿ, ಬಗ್ಗಿ ಮನೆ ಒಳಗಿಂದ ಬಗ್ಗಿ ನೋಡೋದೇ ಆಗೋಯ್ತು. ಅದಕ್ಕೋಸ್ಕರ ಇವತ್ತು ಆ್ಯಕ್ಚುಲಿ ಹೋಗ್ಬೇಡ, ಇವತ್ತು ಇಲ್ಲೇ ಇರು, ನಾಳೆ ಹೋದ್ರೆ ಆಯಿತು ಅಂತ ಹೇಳಿದ್ರು. ಆಮೇಲೆ ಇಲ್ಲ ಪಾಪ, ಅವಳು ಊಟ ಬೇರೆ ಮಾಡ್ತಿಲ್ಲ, ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಅವ್ರದ್ದು ಒಂಥರ ಲವ್ ಅವ್ರದ್ದು. ಮನುಷ್ಯ ಬೇಕಂದರೆ ಮರ್ತೋಗ್ಬಿಡ್ತಾನೆ. ಇವತ್ತು ನಾವು ಒಳ್ಳೇದು ಮಾಡಿದ ತಕ್ಷಣ ನಾಳೆ ಅವ್ನಿಗದು ನೆನಪೇ ಇರಲ್ಲ. ಅದೇ ಪ್ರಾಣಿಗಳು ಹಂಗಲ್ಲ. ಇವಾಗ ಒಂದು ಹೊತ್ತು ಅವ್ರಿಗೊಂದು ಬಿಸ್ಕೆಟ್ ಹಾಕ್ಕೊಟ್ರೆ ಸಾಕು, ಅದು ನಾಳೆ ಬಂದಾಗ ತಿರ್ಗಾ ಅದು ಬಾಲ ಅಲ್ಲಾಡ್ಸ್ಕೊಂಡು ನಮ್ಮ ಹತ್ರನೇ ಬರುತ್ತೆ. ಅವ್ರದ್ದೇ ಒಂಥರ ಟೈಪ್ ಆಫ್ ಕೈಂಡ್ನೆಸ್. ಓಕೆ, ಇಲ್ಲಿಂದ ಸ್ವಲ್ಪ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲಿ ಫುಲ್ಲು ಹೋಗ್ಬಿಟ್ಟಿದ್ದು ರೋಡು. ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ನಾನು ಎಷ್ಟು ಸಲ ಈ ರೋಡಲ್ಲೆಲ್ಲ ಓಡಾಡಿದ್ದೀನಿ ಗೊತ್ತಾ. ಆ್ಯಕ್ಚುಲಿ ನೆನ್ನೆ ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದು, ಆವಾಗ ಮನೇಲಿ ಸಡನ್ನಾಗಿ ಮನೆ ಹತ್ರದಿಂದ ಒಂದು ಬೆಟ್ಟ ಕಾಣಿಸ್ತಾ, ವಿರಾಜಪೇಟೆ ಅನ್ನಲ್ಲ, ಅಲ್ಲಿಂದ ಒಂದು ಬೆಟ್ಟ ಕಾಣಿಸ್ತು. ಅವಾಗ ಮಾಮ ಹೇಳಿದ್ರು, ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ತಡಿಯಂಡ ಮೋಲ್ ಬೆಟ್ಟ ಹಂಗೆ ಅಂತ ಹೇಳ್ತಾಯಿದ್ರು. ಅವಾಗ ನಾನು ಹೇಳಿದೆ ಸಡನ್ನಾಗಿ, ನಾನು ಹೋಗಿದ್ದೀನಿ ಆಲ್ರೆಡಿ, ಸೆಕೆಂಡ್ ಪಿ ಸಿಲಿ ಹೋಗ್ಬೇಕಂತಲೇ ಹೋಗಿದ್ದೀನಿ. ಅವಾಗ ಅವರೇ ಶಾಕ್ ಆದರು. ಆ್ಯಕ್ಚುಲಿ ಇಲ್ಲಿ ಸುಮಾರು ಜನ ಬಂದು ಎಲ್ಲ ಕೂರ್ಗಲ್ಲೇ ಇರ್ತಾರೆ, ಆದರೂ ಕೂರ್ಗ್ನೇ ಸುತ್ತಾಡಿರೋದಿಲ್ಲ. ಬೇರೆಲ್ಲ ಕಡೆ ಸುತ್ತಾಡಿರ್ತಾರೆ, ಕೂರ್ಗ್ನೇ ಸುತ್ತಾಡಿರೋದಿಲ್ಲ. ನಾನು ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ಎಲ್ಲ ಫಸ್ಟ್ ಪಿ ಯು ಸಿಲಿ ಫಸ್ಟ್ ಪಿ ಯು ಸಿಲಿ ನಮಗೆ ಇದು ಕೊರೋನಾ ಟೈಮಲ್ಲ, ಆವಾಗ ಬಂದು ಆ ಗ್ಯಾಪ್ ಆಗೋಯ್ತು. ಅದಾದಮೇಲೆ ಸೆಕೆಂಡ್ ಪಿ ಯು ಸಿಲಿ ಬಂದು ಕೊರೋನಾ ಎಲ್ಲ ಸ್ವಲ್ಪ ಮುಗ್ದು ಓಪನ್ ಆಗಿತ್ತಲ್ವಾ, ಆ ಟೈಮಲ್ಲಿ ಬಂದು ಬೈಕ್ನೂ ಇತ್ತು ನನ್ನ ಹತ್ರ, ಅಂದರೆ ಮಾವನ ಬೈಕ್ನ ನಾನು ಓಡಿಸ್ತಾ ಇದ್ದೆ. ಆ ಟೈಮಲ್ಲಿ ಪಲ್ಸರ್ ಇತ್ತು. ಆ ಟೈಮಲ್ಲಿ ಬಂದು ನಾವು ಫ್ರೆಂಡ್ಸ್ ಹೋಗ್ತಿದ್ದೆ. ನಮ್ಮದು ದೊಡ್ಡ ಗ್ಯಾಂಗ್ ಏನಲ್ಲ, ನಮ್ಮದು ಒಂದು 3 ಜನ, ನಾನು ಮತ್ತು ಇನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಒಬ್ಬರ ಹತ್ರ ಬಂದು ಸ್ಪ್ಲೆಂಡರ್ ಇತ್ತು, ಇನ್ನೊಬ್ಬನ ಹತ್ರ ಬಂದು ಆ ಟೈಮಲ್ಲಿ ಗಾಡಿ ಇರಲಿಲ್ಲ, ಅವ್ನು ಬಂದು ನನ್ನ ಗಾಡೀಲಿ ಬರ್ತಿದ್ದ, ಇನ್ನೊಬ್ಬ ಬಂದು ಸ್ಪ್ಲೆಂಡರ್ ತಗೋತಿದ್ದ. ಆ ಥರ 2 ಗಾಡೀಲಿ ನಾವು 3 ಜನ ಹೋಗ್ತಿದ್ದೋ. ಆ ಥರ ನಾವು ಸುತ್ತಾಡಿದ್ದೋ. ಎಲ್ಲಿ ಕ್ಲಾಸೆಲ್ಲ ಸೆಕೆಂಡ್ ಪಿ ಯು ಸಿ ಎಲ್ಲ ಹೋಗಿರೋದೇ ಕಡಿಮೆ. ಕ್ಲಾಸ್ಗೆ ಹೋಗಿದ್ರೆ ಅರ್ಧ ಕ್ಲಾಸ್ ಬಂದು ನಾವು ಬಂಕ್ ಮಾಡ್ಕೊಂಡೇ ಇರ್ತಿದ್ದೋ. ಬಂಕ್ ಮಾಡ್ಕೊಂಡಿರ್ತಿದ್ದೋ ಅಂದರೆ ಬಂಕ್ ಮಾಡ್ಕೊಂಡು ಸುಮ್ಮನೆ ಅಲ್ಲಿಲ್ಲೂ ತಿರ್ಗಾಡ್ತಿರ್ಲಿಲ್ಲ, ಹೋಗ್ತಿದ್ದೋ ಎಲ್ಲಿಗಾದ್ರೂ ಟ್ರಿಪ್ ಹೊಡಿತಿದ್ದೋ. ನಾನು ಅವಾಗ ಅವ್ರ ಹತ್ರ ಹೇಳ್ತಿದ್ದೆ, ಸುಮ್ಮನೆ ಏನೋ ಇರೋ, ಅವಾಗಲೇ ಒಂದು ನಮ್ಗೊಂಥರ ಕೈಂಡ್ ಆಫ್ ಅದು ಇದು ಏನೋ ಇಷ್ಟ ಹೋಗೋಕ್ಕೋಸ್ಕರ, ಆ ಥರ ಟ್ರಿಪ್ ಹೋಗ್ಬಿಡ್ತಿದ್ದೋ ಎಲ್ಲಿಗಾದರೂ. ಕೂರ್ಗಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸು ಸುತ್ತಾಡ್ಬಿಟ್ಟಿದ್ದೀವಿ ನಾವು. ಒಂದು 2 ಪ್ಲೇಸ್ ಮಾತ್ರ ಬಾಕಿ ಆಗೋಯ್ತು. ಅದು ಯಾವುದು ಮಲ್ಡಳ್ಳಿ ಫಾಲ್ಸ್ ಅಂತ ಒಂದು, ಆಮೇಲೆ ಇನ್ನೊಂದು ಯಾವುದೋ ಒಂದು ಜಾಗ ಬರುತ್ತೆ. ಆ ಥರ ಒಂದು 2 ಪ್ಲೇಸು 3 ಪ್ಲೇಸು ಏನೋ ಮಿಸ್ ಮಾಡಿದ್ದೀವಿ. ಅದು ಬಿಟ್ಟು ನಾವು ಫುಲ್ಲು ಕೂರ್ಗಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಎಲ್ಲ ಪ್ಲೇಸು ಸುತ್ತಾಡ್ಬಿಟ್ಟಿದ್ದೀವಿ ನಾವಂತೂ. ಆ ಥರ ಅದು ಕರೆಕ್ಟಾಗಿ ನಮಗೆ ಓಕೆ ಆಗ್ತಿತ್ತು. ಅಂದರೆ ನಾನು ನನ್ನ ಜೊತೆ ಬರ್ತಿದ್ದಲ್ಲ, ಅವ್ನಿಗೂ ಓಕೆ ಆಗ್ತಿತ್ತು. ಟೈಮಿಂಗ್ಸ್ ಎಷ್ಟಾದ್ರೂ ಬರೋಗ್ತಿದ್ದಿಲ್ಲ, ಅಂದರೆ ಅರೌಂಡ್ ಒಂದು 7 ಗಂಟೆ ಒಳಗೆ ಬಂದಿದ್ರು ಮನೇಲಿ ಹೆಂಗಾದ್ರೂ ನಡೀತಿತ್ತು.
ಇನ್ನೊಬ್ಬ ಇರ್ತಿದ್ದ. ಅವ್ನ್ ಬಂದು ಕರೆಕ್ಟಾಗಿ ಶಾರ್ಪ್ ಟೈಮ್ ಅವ್ನ ಮನೇಲಿ ಹೇಳ್ತಿರ್ಲಿಲ್ಲ. ಈ ವಿಡಿಯೋ ನೋಡ್ತಾರ ಗೊತ್ತಿಲ್ಲ ಅವ್ರ ಮನೇಲಿ ಇನ್ನು ನಂಗೆ. ಆಲ್ಮೋಸ್ಟ್ ಅದೇ ಹೇಳ್ತಾ ಇದ್ದೀನಿ, ನೋಡಿದ್ರು ಬ್ರೋ ಸಾರಿ. ಅದೇ ಅವ್ರು ಬಂದು ಹೆಂಗೆ ಅಂತ ಹೇಳಿದ್ರೆ, ಅವ್ನಿಗೆ ಬಂದು ಕರೆಕ್ಟಾಗಿ 4 ಗಂಟೆಗೆ 3:30 ಕಾಲೇಜ್ ಬಿಡುತ್ತಲ್ಲ, ಅಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ 4 ಗಂಟೆ ಆಗ್ತಿತ್ತು. ಅವ್ರವ್ನು ಬಂದು ಆ 4 ಗಂಟೆ ಒಳಗೆ ಅವ್ನು ಶಾರ್ಪಾಗಿ ಮನೇಲಿ ಇರಬೇಕು. ಏನೋ ಒಂದು 5 ನಿಮಿಷ 10 ನಿಮಿಷ ಅಂದರೆ ಹೆಂಗಾದ್ರೂ ಓಕೆ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕೆ ಹೋಗ್ತಿಲ್ಲ. ಬಂದು ಕರೆಕ್ಟಾಗಿ ಇವಾಗ ಬಂಕ್ ಮಾಡ್ತಿದ್ದೋ ಕ್ಲಾಸ್ನ, ಕರೆಕ್ಟಾಗಿ ಹೋಗ್ತಿದ್ದೋ. ಹೋಗಿ ಏನು ಮಾಡ್ತಿದ್ದೋ, ಡೈರೆಕ್ಟ್ ಪ್ಲೇಸ್ನೆಲ್ಲ ಸುತ್ತಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಅಲ್ಲಿಂದ ಊಟ ಗೀಟ ಮುಗಿಸ್ಕೊಂಡು ಅಂತ ಮನೆಗೆ ರಿಟರ್ನ್ ಬಂದ್ಬಿಡ್ತಿದ್ದೋ. ಅವನು ಕರೆಕ್ಟಾಗಿ ಟೈಮಿಂಗ್ಸ್ ತಲುಪಬೇಕಾಗಿತ್ತಲ್ಲ, ಅದಕ್ಕೋಸ್ಕರ. ಆ ಥರ ಎಲ್ಲ ಒಂದು ವೈಬ್ ಚೆನ್ನಾಗಿರ್ತಿತ್ತು ಮಾತ್ರ. ಅದು ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ. ನನಗೆ ಅದೆಲ್ಲ ಮರೆಯೋಕ್ಕೂ ಆಗಲ್ಲ. ಇನ್ನೂ ಫೋಟೋಸ್ ಎಲ್ಲ ಇದೆ ತುಂಬ, ಅದೆಲ್ಲ ಒಂದು ಮೆಮೊರೀಸ್. ಇವಾಗ ಅದನ್ನ ನೋಡ್ಬೇಕಾದ್ರೂ ಒಂಥರ ಮೀಸೆ ಗೀಸೆ ಗಡ್ಡ ಗಿಡ್ಡ ಏನೂ ಇಲ್ಲದೆ, ಬಿಯಾಡಿ ಏನೂ ಇಲ್ಲದೆ ಒಂಥರ ಸಣ್ಣ ಮಗು ಹಂಗಿದ್ದೀವಿ. ಅದೆಲ್ಲ ನೋಡಿದಾಗ ಒಂಥರ ನಗು ಬರುತ್ತೆ ನನಗೆ. ಆ ಥರ ಚೆನ್ನಾಗಿತ್ತು. ಎಲ್ಲ ಸುತ್ತಾಡಿ ಮಸ್ತಾಗಿ ಕೂರ್ಗ್ನ ಆಲ್ಮೋಸ್ಟ್ ಸುತ್ತಾಡ್ಬಿಟ್ಟಿದ್ದೀವಿ ನಾವು. ಅದೇ ಒಂದು 2-3 ಪ್ಲೇಸ್ ಬಿಟ್ಟು ಆಲ್ಮೋಸ್ಟ್ ಈಗ ಕವರ್ ಮಾಡ್ಬಿಟ್ಟಿದ್ದೀವಿ. ಅಲ್ಲಿ ಹೋಗಿ ಇಲ್ಲೋಗಿ ಇಲ್ಲೋಗಿ ಎಲ್ಲೆಲ್ಲೋ ಫುಲ್ ಸುತ್ತಾಡ್ಬಿಟ್ಟಿದ್ವಿ. ಆ ಥರ ನಾನು ನೆನ್ನೆ ಮಾಮನ ಹತ್ರ ಹೇಳುವಾಗ ಅವ್ರಿಗೆ ಒಂದು ಶಾಕ್ ಆಯಿತು. ಅವಾಗ ಬಂಕ್ ಹೊಡೆದೆ ಅಂತ ಹೇಳಿದ್ರೆ ಮನೇಲಿ ಬೈತಿದ್ರು, ಇವಾಗ ಬಂಕ್ ಹೊಡೆದೆ ಅಂತ ಹೇಳಿದ್ರೆ ನಗಾಡ್ತಾ ಇದ್ದಾರೆ. ಆ ಥರ ಒಂದು ಸಿಚುವೇಶನ್. ಅವಾಗ ಬಂಕ್ ಹೊಡೆದು ಕ್ಲಾಸ್ಗೆ ಹೋಗ್ತಿದ್ವಿ ಅಲ್ಲ, ಈ ಥರ ಟ್ರಿಪ್ಪಿಗೆ ಹೋಗ್ತಿದ್ದೀನಿ ಕ್ಲಾಸ್ಗೆ ಹೋಗೋದೆ ಅಂತ ಹೇಳಿದ್ರೆ ಬೈತಾ ಇದ್ರು ಮನೇಲಿ, ಮತ್ತೆ ಬಿಡ್ತಾನೂ ಇರಲಿಲ್ಲ. ಏನು ಮಾಡೋದು, ನಾವು ಯಾವಾಗಾರ ಅಪರೂಪಕ್ಕೆ ಏನಾದ್ರು ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೋ. ಆ ಥರ ಒಂದು ಚೆನ್ನಾಗಿರ್ತಿತ್ತು ವೈಬು. ಅವಾಗ ಹೋಗಿದ್ದಕ್ಕೆ ನೋಡಿ, ಇವಾಗ ಮೆಮೊರೀಸ್ ಎಲ್ಲ ಆ ಥರ ನಮಗೆ ಫೀಲ್ ಆಗುತ್ತೆ. ನೋಡಿದ ತಕ್ಷಣ ಯಾವ್ದಾದ್ರು ಒಂದು ಆ ಪ್ಲೇಸ್ನೆಲ್ಲ ವಿಸಿಟ್ ಮಾಡಿದ ತಕ್ಷಣ ಒಂಥರ ಫೀಲ್ ಆಗುತ್ತೆ. ಆ ಥರ ಚೆನ್ನಾಗಿತ್ತು ವೈಬ್ ಮಾತ್ರ. ಆ್ಯಕ್ಚುಲಿ ಇದು ಬಂದು ಅಮ್ಮತ್ತಿ ಅಂತ ಒಂದು ಜಾಗ ಇದು. ಆ್ಯಕ್ಚುಲಿ ನಮ್ಮ ಮಾಮ ನಮ್ಮ ಅಮ್ಮ ಅವರೆಲ್ಲ ಓದಿದ್ದು ಇಲ್ಲೇ ಒಂದು ಸ್ಕೂಲ್ ಬರುತ್ತೆ. ಎಲ್ಲೋಯ್ತು ಸ್ಕೂಲು? ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾವ ಸ್ಕೂಲ್ ಗೊತ್ತಾ? ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಈ ಸ್ಕೂಲಲ್ಲೇ ಓದಿದ್ದು. ಅವರೆಲ್ಲ ಓದಿದ್ದು ಈ ಸ್ಕೂಲಲ್ಲಿ. ಅಂದರೆ ಎಷ್ಟು ಪ್ರೈಮರಿ ಸ್ಕೂಲ್ ಇದೆಲ್ಲ, ಆ ಪ್ರೈಮರಿ ಸ್ಕೂಲ್ನ ಅವ್ರು ಬಂದು ಕಂಪ್ಲೀಟ್ ಮಾಡಿದ್ದಿಲ್ಲೇ. ಆಮೇಲೆ ಕಾಲೇಜೆಲ್ಲ ಬೇರೆ ಕಡೆ ಅಲ್ಲಿ ಮನೆ ಹತ್ರ ಇರೋದು. ಪ್ರೈಮರಿನೆಲ್ಲ ಇಲ್ಲಿ ಮುಗಿಸಿದ್ದವ್ರು. ಸುಮಾರು ಜನ ಇಲ್ಲಿರೋರಿಗೆ ಗೊತ್ತಿರೋಲ್ಲ ಒಂದೊಂದು ಪ್ಲೇಸೆಲ್ಲ. ಇನ್ನು ಬ್ಯಾಂಗ್ಳೂರು ಆ ಸೈಡ್ ಇರೋರಿಗೆಲ್ಲ ಇನ್ನು ಒಟ್ಟು ಗೊತ್ತೇ ಇರೋದಿಲ್ಲ. ನಾನು ಆ ಪ್ಲೇಸ್ನೆಲ್ಲ ನಿಮ್ಗೆ ಸುತ್ತಾಡಿ ತೋರಿಸ್ತೀನಿ ನಾನು. ನೀವು ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಒಬ್ಬೊಬ್ರಿಗೂ ಒಂದೊಂದು ಇರುತ್ತಲ್ಲ, ಈ ಜಾಗ ಹೋಗ್ಬೇಕಿತ್ತು, ಕೂರ್ಗಲ್ಲಿ ಈ ಥರ ಜಾಗ ಇರುತ್ತೆ, ಈ ಥರ ಪ್ಲೇಸಸ್ ಇರುತ್ತೆ ಅಂತ ನಿಮ್ಮದು ಒಂಥರ ಪ್ಲ್ಯಾನ್ಸ್ ಇರುತ್ತಲ್ಲ, ಅದನ್ನು ಕಮೆಂಟಲ್ಲಿ ಹೇಳಿ ನನಗೆ. ಆ ಪ್ಲೇಸಿಗೆ ನಾನು ವಿಸಿಟ್ ಮಾಡ್ತೀನಿ. ನಾನು ಮನೆ ಹತ್ರ ಬಂದೆ ಆಲ್ಮೋಸ್ಟು. ಇವಾಗ ಹೋಗಿದ ತಕ್ಷಣ ನಾನು ಗಾಡಿ ನೋಡಿದ ತಕ್ಷಣ ಬ್ಲ್ಯಾಕ್ ಇಳ್ಕೊಂಬಂದೆ. ಹೆಂಗು ಏನೇನು ಅಂತಾಳೆ ಅಂತ ನೋಡ್ಕೊಳ್ಳಿ. ಕಯ್ಯ ಬಯ್ಯ ಅಂತ ಏನಾದ್ರು ಒಂದು ಅಂತಾಳೆ. ಆ್ಯಕ್ಚುಲಿ ಮನೆ ಹತ್ರ ಬಂದೆ, ನಾನು ಗಾಡಿ ಮೇಲೆ ಹತ್ತಿಸ್ಬೇಕು. ಇವಾಗ ನೋಡ್ತಾಳೆ ನೋಡ್ಕೊಳ್ಳಿ. ಸರಿ ಆಯ್ಕೊಟ್ರೆ ನಿಕ್ಕೆ. ಸರಿ ನೋಡಿ, ನಾನು ಹೇಳಿದ್ನಲ್ಲ ಮುಂತ್ಲೇಕ പണിയില്ലീവാ ഇല്ല. ബാംഗ്ലൂരിൽ നിന്ന് വണ്ടി എടുക്കാൻ പോയിട്ടില്ല. വണ്ടി എടുത്ത് ശരി, വാ 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 വാ. എന്ത് വിളക്കി? എന്തായി? ആര്? എന്തായി വിളക്കി? ശരി നിക്ക്. ನೋಡಿ ನಾನು ಹೇಳಿದ್ನಲ್ಲ, ಅದೇ ಅವಳು 2 ದಿನದಿಂದ ಫುಲ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಹಂಗೆ ಅಳ್ತಿರೋದು ಅವಳು. ಅಷ್ಟೇ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.